ಯಾರು? ನಾನು ಯಾರು ಅಂತ ಗೊತ್ತಿಲ್ವಾ? ಬನ್ನಿ ನಾನು ಯಾರು ಅಂತ ತಿಳ್ಕೊಳ್ಳೋಣ. ನಾನು ಯಾಕೆ ಸೋಷಿಯಲ್ ಮೀಡಿಯಾಗೆ ಬಂದೆ? ಇದಕ್ಕೂ ಮೊದಲು ನನ್ನ ಎಲ್ಲ ಸೋಷಿಯಲ್ ಅಕೌಂಟ್ಗಳು ಪ್ರೈವೇಟ್ ಆಗಿದ್ವು. ಆದರೆ ನಾನು ತುಂಬ ದಿನಗಳ ಹಿಂದೆಯೇ ಅಂದ್ಕೊಂಡಿದ್ದೆ, ಇಲ್ಲ, ಸೋಷಿಯಲ್ ಮೀಡಿಯಾನ ಎಲ್ಲರೂ ಕಂಟೆಂಟ್ ಕ್ರಿಯೇಟ್ಗೋಸ್ಕರ, ಟೈಮ್ ಪಾಸ್ಗೋಸ್ಕರ ಮಾಡ್ತಾರೆ, ನಾನು ಯಾಕೆ ನನಗೋಸ್ಕರ ಮಾಡಬಾರ್ದು ಅಂತ. ನಾನು ಹೇಗೆ ಅಂದರೆ ಒಂಥರ ಇಂಟ್ರೋವರ್ಟ್. ನನ್ನ ಎಲ್ಲ ನೋವು, ದುಃಖ, ಹತಾಶೆ, ಸಂಕಟ ಯಾವುದನ್ನು ಯಾರೊಟ್ಟಿಗೂ ಶೇರ್ ಮಾಡೋಳಲ್ಲ. ಯಾಕೆ ಅಂದರೆ ಎಲ್ರಿಗೂ ಅವ್ರವ್ರ ನೋವೇ ಅವ್ರಿಗೆ ದೊಡ್ಡದಾಗಿರುತ್ತೆ. ಅಲ್ಲಿ ನನ್ನ ಮಾತು, ನೋವು ಜಾಗ ತಗೊಳ್ಳಲ್ಲ ಅನ್ನೋ ಭಯ, ಅಥವಾ ಅಡ್ವಾಂಟೇಜ್ ಮಾಡ್ಕೋತಾರೆ ಅನ್ನೋ ಭಯ. ಹಾಗೂ ನಾನು ಹೇಳ್ಕೊಂಡಿದ್ದೀನಿ, ಆದರೆ ಅದು ನಾನು ತುಂಬ ಆತ್ಮೀಯ ಸ್ನೇಹಿತರ ಹತ್ರ ಅಷ್ಟೆ. ಆದರೆ ಅದು ಅಷ್ಟು ಸ್ಪಷ್ಟವಾಗೇನಿಲ್ಲ. ನಾನು ಯಾವತ್ತು ಕ್ಯಾಮ್ರಾ ಮುಂದೆ ಬರಬಾರ್ದು ಅಂತ ಕ್ಯಾಮ್ರಾ ಹಿಂದಿನ ಕೆಲಸವನ್ನು ಆಯ್ಕೆ ಮಾಡಿಕೊಂಡವಳು. ಆದರೆ ಇವತ್ತು ನನ್ನೆಲ್ಲ ಬೌಂಡ್ರಿಗಳನ್ನು ದಾಟಿ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ. ನಾನೇನು, ನನ್ನ ನೋವೇನು, ಎಷ್ಟೋ ಜನ ಹೇಳಿದ್ದಾರೆ ನನಗೆ, ನಿನ್ನಂಥ ನೆಮ್ಮದಿ ಜೀವನ, ಸುಖವಾದ ಜೀವನ ಯಾರಿಗೂ ಇಲ್ಲ ಅಂತ. ಆದರೆ ಅವರಿಗೆಲ್ಲ ಹೇಗೆ ಹೇಳಿ? ನಾನು ಒಳಗೆ ನೊಂದು ಬೆಂದ ಕತೆಗಳನ್ನು, ನನ್ನವರೇ ನನ್ನ ಕೀಳಾಗಿ ಕಂಡಿದ್ದನ್ನು, ಸಂಬಂಧಗಳ ಪರಿವೆ ಇಲ್ಲದೆ ಬೆಳೆದಿದ್ದನ್ನು, ನೋವನ್ನು ಹಾಸಿ ಹೊದ್ದಿ ಬೆಳೆದ ನನ್ನ ಜೀವನವನ್ನು. ಹೌದು, ನನಗೂ ಎಲ್ಲರ ಹಾಗೆ ಒಂದು ಜೀವನದ ಕತೆ ಇದೆ. ಅದು ನೀವು ಕಂಡ ನೋವಿನ ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗೂ ಇರಬಹುದು. ಅದನ್ನು ನಿಮ್ಮೊಂದಿಗೆ ಹಂಚ್ಕೊಂಡು ನನ್ನ ನೋವಿನ ಭಾರನ ಹಗುರ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಅದು ನನ್ನ ದಿನಚರಿ ಜೊತೆ. ನನಗೆ ಗೊತ್ತಿಲ್ಲ ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ನಾನು ಎಷ್ಟು ಮಟ್ಟಿಗೆ ನಿಮ್ಮೊಂದಿಗೆ ಮಾತಾಡ್ತೀನಿ ಅಂತ, ಬಟ್ ಖಂಡಿತ ಟ್ರೈ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನು ನನ್ನ ಜೀವನದ ಪಯಣದ ಜೊತೆ ನಿಮ್ಮೆಲ್ಲರೂ ಬೆಂಬಲ ಇರುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ಥ್ಯಾಂಕ್ ಯು.